ಎಲ್ರಿಗೂ ನಮಸ್ಕಾರ. ಇದೊಂಥರ ನನಗೆ ತವರಿಗೆ ಬಂದ ಹಾಗೆ ಅನ್ನೋ ಒಂದು ಉತ್ಸಾಹನೂ ಇದೆ ಮತ್ತು ಅಷ್ಟು ಖುಷಿನೂ ಇದೆ. ಸೊ ಎಲ್ಲರಿಗೂ ರಾಘವೇಂದ್ರ ಪಾಟೀಲ್ ಸಾಹಿತ್ಯ ವೇದಿಕೆಗೂ ಮತ್ತು ತೀರ್ಪುಗಾರರಿಗೂ, ರಾಘವೇಂದ್ರ ಪಾಟೀಲ್ ಸರ್ರಿಗೂ, ಸಿದ್ಲಿಂಗ್ ಪಟೇಲ್ ಶೆಟ್ಟಿ ಸರ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾನೆ ನಾನು ಒಂದೆರಡು ಮಾತನ್ನು ಆಡ್ತೀನಿ. ಈ ಸಂದರ್ಭದಲ್ಲಿ ನನಗೆ ನನ್ನ ಅಜ್ಜಿಯನ್ನು ನೆನಪಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಅಜ್ಜಿ ಒಂದು 8 ವರ್ಷದ ಹಿಂದೆ ತೀರ್ಕೊಂಡ್ರು. ನಮ್ಮ ತಂದೆಯ ತಾಯಿಯವರು. ಅವರು ವರ್ಷಕ್ಕೆ ಒಂದು 4-5 ತಿಂಗಳು ನಾವು ಚಿಕ್ಕವರಿದ್ದಾಗ ಅವರು ನಮ್ಮ ಮನೇಲಿ ಬಂದು ಇರ್ತಾಯಿದ್ರು. ಹೀಗಾಗಿ ನನ್ನ ಬಾಲ್ಯ ಅದು ನನ್ನ ಅಜ್ಜಿಯ ಜೊತೆಗೆ ಅದು ಒಂಥರ ಹೊಂದಿಕೆ ಆಗಿದೆ. ಅವರನ್ನು ನಾನು ದೊಡ್ಡಮ್ಮ ಅಂತ ಕರೀತಿದ್ದೆ. ಅವರು ನಾನು ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಲಿ ಇದ್ದಾಗ ಪ್ರತಿ ವರ್ಷವೂ ಅಜ್ಜಿಯ ಒಂದು ಸಾಂಗತ್ಯ ಇರ್ತಾಯಿತ್ತು. ದೊಡ್ಡಮ್ಮ ಏನು ಮಾಡ್ತಿದ್ರಂದರೆ ನಮ್ಮ ಮನೆಯ ಸೋಫಾ ಮೇಲೋ ಅಥವಾ ಚೇರ್ ಮೇಲೋ ಕೂತ್ಕೊಂಡು ಅವ್ರು ಹೊರಗಡೆ ನೋಡ್ತಾ ಇರ್ತಿದ್ರು. ನೋಡ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇತ್ತು. ನಮಗೇನಂದ್ರೆ ನಾವು ಸಣ್ಣ ಮಕ್ಕಳಲ್ಲ, ನಾವು ದೊಡ್ಡಮ್ಮ ಯಾವಾಗೂ ಅಳ್ತಾಳೆ ಅಂತ ನಮ್ಮದೇನೋ ಒಂದು ಜೋಕ್, ಅದು ರನ್ನಿಂಗ್ ಜೋಕ್ ಅನ್ನೋ ಥರ. ನಾವು ದೊಡ್ಡಮ್ಮ ಅವ್ರು ಅಳಕ್ಕೆ ಶುರು ಅಂದರೆ ಅಳೋದಂದರೆ ಅವ್ರು ಹೀಗೆ ಮುಖದ ಎಕ್ಸ್ಪ್ರೆಷನಲ್ಲ, ಅದ್ರ ಕೂತ್ಕೊಂಡಿದ್ದಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅವ್ರಿಗೆ. ನಮ್ಗವಾಗ ದೊಡ್ಡಮ್ಮಂದು ಜಲ ಸ್ವಲ್ಪ ಮೇಲೆ ಇದೆ ಅನ್ನೋದು ಅಥವಾ ಟ್ಯಾಪ್ ಆನ್ ಆಯ್ತು ಅನ್ನೋದು ಈ ಥರ ಎಲ್ಲ ಮಾಡಿದ್ದಿದೆ. ಆದರೆ ಒಂದು ಸ್ವಲ್ಪ ನಮಗೆ ಬೇಜಾರು ಕೂಡ ಆದಾಗ ಕೇಳಿದ್ದಿದೆ, ಏನಾಯ್ತು ದೊಡ್ಡಮ್ಮ, ಯಾಕೆ ಅಳ್ತಾ ಇದೆಯಾ, ಯಾಕೆ ಅಳತ್ತಿ ಅಂತ. ಆವಾಗ ಅವರು ತಕ್ಷಣ ಎಚ್ಚರ ಆಗಿ, ಇಲ್ಲ ಅದು ಕಣ್ಣೀರು ಹಾಗೆ ಬರ್ತಾ ಇರ್ತದೆ, ಯಾಕೆ ಬರೋದು ಗೊತ್ತಾಗೋದಿಲ್ಲ ಅಂತ ಒರೆಸ್ಕೋತಿದ್ರು. ಇವಾಗ ನಾನು ಕತೆ ಬರೆಯೋಕ್ಕೆ ಶುರು ಮಾಡಿದ ಇತ್ತೀಚೆಗೆ ನಾನು ಅದನ್ನು ತುಂಬ ಆ ಬಗ್ಗೆ ಯೋಚಿಸೋಕ್ಕೆ ಶುರು ಮಾಡಿದೆ. ಆವಾಗ ನನಗನ್ಸಿದ್ದಂದರೆ ಈ ಭಾಷೆ ಮತ್ತು ಬಾಂಧವ್ಯ ಅನ್ನೋ ಒಂದು 2 ಫ್ಯಾಕ್ಟರ್ಸ್ ಇದೆಯಲ್ಲ, ಅದನ್ನು ಹೆಣ್ಮಕ್ಳಿಂದ ಕಿತ್ಕೊಂಡ್ಬಿಟ್ಟಿರ್ತೀವಿ. ಅಥವಾ ಆ ಒಂದು ಸೆಟ್ಟಿಂಗೇ ಆಗಿದೆ, ಅಂದರೆ ಆ ಸಿಸ್ಟಮೇ ಆಗಿದೆ. ಭಾಷೆ ಅಂದರೆ ಇವಾಗ ನನಗನ್ಸಿದ್ದೇನು ಅಂದರೆ ಅವ್ರಿಗೇನು ಅನ್ನಿಸ್ತಿತ್ತಲ್ಲ ಅದನ್ನು ಹೇಳೋದಕ್ಕೆ ಅವ್ರಿಗೆ ಭಾಷೆ ಒಂದಿರಲಿಲ್ಲ. ಭಾಷೆ ಅಂದರೆ ಕನ್ನಡವೋ ಹಿಂದಿನೋ ಆ ಭಾಷೆ ಅಲ್ಲ, ಅಂದರೆ ಹೇಳುವ ಒಂದು ಭಾಷೆ. ನನಗೆ ಹೀಗಾಗ್ತಾ ಇದೆ, ಇದು ನನಗೆ ಪೇನ್ ಆಗ್ತಾ ಇರೋದು ಅಂತ ಅವ್ರಿಗೆ ಹೇಳೋದಕ್ಕೆ ಒಂದು ಭಾಷೆ ಇರಲಿಲ್ಲ. ಇನ್ನೊಂದಂದರೆ ಭಾಷೆ ಹೋಗಲಿ, ಭಾಷೆ ನಾವು ಆಮೇಲೆ ಕಟ್ಕೊಂಡಿದ್ದಾಯಿತು. ಆದರೆ ಬಾಂಧವ್ಯ ಅನ್ನೋದೊಂದಿರುತ್ತಲ್ಲ, ಅಂದರೆ ನಾವು ಒಂದು ಶಬ್ದ ಆಡದೆ ಕೂಡ ನಮ್ಮ ಮನಸ್ಸಿಗೆ ಹತ್ತಿರವಾದವ್ರ ಜೊತೆ ಕೂತ್ಕೊಂಡು ನಾವು ಅದೇನೋ ನಾವು ಕಮ್ಯುನಿಕೇಟ್ ಮಾಡಬಹುದು. ಅದು 2 ಇಲ್ಲದಿದ್ದರೆ ಒಂಟಿ ಆಗಿಬಿಡ್ತಾರೆ ಜನ, ಎಲ್ಲರೂ, ಹೆಣ್ಣಾಯಿತು ಗಂಡಾಯಿತು ಎಲ್ಲರೂ. ಹೀಗೆ ನಾನು ಅಂದರೆ ಇದು ಯಾವುದೇ ಪ್ರಾಣಿಗೆ ಆಯಿತು ಅಥವಾ ಯಾವುದೇ ಮನುಷ್ಯನಿಗಾಯಿತು ಈ ಬಾಂಧವ್ಯ ಅನ್ನೋದು ಭಾಷೆಗಿಂತ ಮುಖ್ಯ ಏನೋ. ಅದು 2 ಸಿಕ್ಕಿಲ್ಲದ ಕಾರಣಕ್ಕೆ ದೊಡ್ಡಮ್ಮ ಹಾಗೆ ಮಾಡ್ತಿದ್ರಾ ಅಂತ ನನಗೊಂದು ಪ್ರಶ್ನೆ ಇದೆ. ನಾನು ಅವ್ರ ಮೊಮ್ಮಗಳು. ನನ್ನ ಸ್ನೇಹಿತೆ ಒಬ್ಬಳು ಮನೆಗೆ ಬಂದಾಗ ಅವಳು ನಮ್ಮ ದೊಡ್ಡಮ್ಮನ ನೋಡಿ ಕೂತ್ಕೊಂಡ್ಬಿಟ್ಟಿದ್ಲು ಚೇರ್ ಮೇಲೆ. ಯಾಕಂದರೆ ನಾವಿಬ್ಬರು ಎಷ್ಟು ಸಿಮಿಲರ್ ಇದ್ವಿ. ನನಗೆ ಅವಳು ಹೇಳಿದ್ಲು, ನೀನು ವಯಸ್ಸಾದ್ಮೇಲೆ ಹೇಗಾಗ್ತೀಯಾ ಅಂತ ನೀನು ಯೋಚಿಸೋದೇ ಬೇಡ, ನಿಮ್ಮ ದೊಡ್ಡಮ್ಮನ ನೋಡ್ಕೊಂಬಿಡು, ಅಷ್ಟು ನನ್ನ ಥರನೇ ಇದ್ರು ಅಥವಾ ನಾನು ಅವ್ರ ಥರ ಇದ್ದೀನಿ ನೋಡೋದಕ್ಕೆ. ನನಗೆ ಭಾಷೆ ಅನ್ನೋದಿದೆಯಲ್ಲ, ಅದು ನನ್ನ ತಂದೆ ತಾಯಿ ಆಯಿತು ಮತ್ತು ನಾನು ಬೆಳೆದ ಪರಿಸರ ಇದೆಯಲ್ಲ, ಅದು ಭಾಷೆಯನ್ನು ನನಗೆ ಈ ರಕ್ತದ ಕಣಕಣದಲ್ಲೂ ತುಂಬಿ ಬೆಳೆಸ್ಬಿಟ್ಟಿದ್ದಾರೆ. ಅಂದರೆ ಅದು ನನ್ನ ಕಾಂಟ್ರಿಬ್ಯೂಷನ್ ಏನಿಲ್ಲ, ಆದರೆ ನಮ್ಮ ತಂದೆ ತಾಯಿನೂ ಮತ್ತು ನನಗೆ ಸಿಕ್ಕ ಪರಿಸರನೂ, ಸಾಮಾಜಿಕ ಪರಿಸರ ಆಯಿತು, ಮನೆಯ ಪರಿಸರ ಆಯಿತು, ಭಾಷೆ ಯಾವುದೇ ಕೊರತೆ ಇಲ್ಲ ಅನ್ನೋ ಥರ ನನಗೆ ಒಂಥರ ಹೀಗೆ ಸ್ಕ್ಯಾಫೋಲ್ಡಿಂಗ್ ಅಂತಾರಲ್ಲ, ಹೀಗೆ ಎತ್ತು ನಿಲ್ಲಿಸಿದ್ದಾರೆ. ಮತ್ತು ಬಾಂಧವ್ಯದ ವಿಷಯದಕ್ಕೆ ಬಂದಾಗ ನನಗೆ ಚಿಕ್ಕ ಸರ್ಕಲ್ ಇದ್ದರೂ ಕೂಡ ತುಂಬ ಡೀಪ್ ಕನೆಕ್ಷನ್ಸನ್ನು ನನಗೆ ಅದು ಸಾಧ್ಯ ಆಗಿದೆ, ಒಂದು ಡೀಪ್ ಕನೆಕ್ಷನ್ಸ್ ಇಟ್ಕೊಳ್ಳೋಕ್ಕೆ. ಆದರೆ ಈ ಎರಡನ್ನೂ ಇದ್ದು ಕೂಡ, ಭಾಷೆ ಮತ್ತು ಬಾಂಧವ್ಯ ಇದ್ದು ಕೂಡ ನನಗೆ ಕೆಲವೊಂದು ಸಲ ಅನ್ಯ ಅನ್ನೋ ಒಂದು ಭಾವನೆ
ಬರುತ್ತೆ ಅವಾಗವಾಗ. ಅಂದರೆ ಐ ಡೋಂಟ್ ಬಿಲಾಂಗ್ ಹಿಯರ್ ಅನ್ನೋ ಥರ, ಇದು ನನ್ನ ಲೋಕ ಅಲ್ಲವಲ್ಲ ಅನ್ನೋ ಒಂದು ಅನ್ಯ ಭಾವನೆ. ಇದು ನನ್ನೊಬ್ಬಳ ಕತೆ ಮಾತ್ರ ಅಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಇಲ್ಲಿ ಹೇಳಲೇಬೇಕಾಯಿತು. ಒಂದು ಚಿಕ್ಕ ಉದಾಹರಣೆಯ ಜೊತೆಗೆ ಹೇಳಿದರೆ ಅದು ಸ್ಪಷ್ಟವಾಗತ್ತೇನೋ. ನಾನು BSc ಓದ್ತಾ ಇದ್ದಾಗ PC ಜಾಬಿನ್ಸಲ್ಲಿ ಒಂದು ಘಟನೆ ಆಯಿತು. ನನ್ನ ಸ್ನೇಹಿತೆ ಒಬ್ಬಳಿದ್ಲು, ಆಫ್ರೀನ್ ಅಂತ ಅವಳ ಹೆಸರು. ಅವಳು ದಿನಾನೂ ನಮ್ಮ ಥರನೇ ಚೂಡಿದಾರ್ ಹಾಕ್ಕೊಂಬರ್ತಾ ಇದ್ದವಳು. ಒಂದಿನ ಬುರ್ಕಾ ಹಾಕ್ಕೊಂಡ್ಬಂದ್ಳು. ನಮಗೆ ಸ್ವಲ್ಪ ಶಾಕ್ ಆಯಿತು. ಆಮೇಲೆ ಬ್ರೇಕ್ ಹೊತ್ತಿಗೆ ನಾನು ಹೋಗಿ ಕೇಳಿದೆ ಆಫ್ರೀನ್ಗೆ, ಯಾಕೆ ಇವತ್ತು ಯಾಕೆ ಬುರ್ಕಾ ಹಾಕ್ಕೊಂಡ್ಬಂದಿದ್ಯಾ? ಅವಳು, ಇಲ್ಲ ನನಗೆ ದಿನಾ ಚೂಡಿದಾರ್ ಹಾಕ್ತಿದ್ದೆ, ಇವತ್ತು ಅದ್ರ ಮೇಲೊಂದು ಬುರ್ಕಾ ಹಾಕ್ಕೊಂಡ್ಬಂದೆ, ದೊಡ್ಡದೇನು ವಿಷಯಕ್ಕಲ್ಲ ಅಂದ್ಲು. ನಾನು ಒಪ್ಪಕ್ಕೆ ತಯಾರಿರಲಿಲ್ಲ ಅದನ್ನು. ನಾನು, ಇಲ್ಲ ನಿನಗೆ ತಂದೆ ಬೈದ್ರಾ ಅಥವಾ ಅಣ್ಣ ಬೈದ್ರಾ ಅಥವಾ ತಾಯಿ ಬೈದ್ರಾ, ಅಜ್ಜಿ ಬೈದ್ರಾ, ಮನೇಲಿ ಗಂಡು ನೋಡ್ತಾ ಇದ್ದಾರಾ ಅಥವಾ ರಿಲೇಟಿವ್ಸ್ ಬಂದಿದ್ದಾರಾ, ಯಾವುದೋ ಕಾರಣ ಇರಬೇಕಲ್ಲ ದಿನ ಚೂಡಿದಾರ ಮೇಲೆ ಬಂದವಳು ಇವತ್ತು ಬುರ್ಕಾ ಹಾಕೋದಕ್ಕೆ. ಅವಳಿಗೆ ನಾನು ಮತ್ತೆ 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 ಪ್ರಶ್ನೆಗಳನ್ನು ಕೇಳಿದೆ. ಅವಳು, ಇಲ್ಲ ಒಂದಿನ ಹೀಗೆ ನಂಗೆ ಇಷ್ಟ ಅಂತ ಹಾಕ್ಕೊಂಡೆ ಅಂತ ಹೇಳಿದ್ಲು. ನಾನು ಅವಾಗ ಅವಳಿಗೆ ಅಂತ ಹೇಳಿ ಎದ್ದು ಬಂದೆ ಅವಳ ಬೆಂಚಿಂದ. ಅದು ಅನ್ನೋದು ಹೇಗಿತ್ತಂದರೆ, ಗೊತ್ತು ಏನೋ ಆಗಿರುತ್ತೆ, ಅದನ್ನು ನಿಂಗೆ ಹಂಚ್ಕೊಳ್ಳೋಕೆ ಮನಸ್ಸಿಲ್ಲ ನನ್ನ ಹತ್ರ, ಬಟ್ ಓಕೆ ಅಂತ ನಾನು ಎದ್ದು ಬಂದೆ. ಕಟ್ಟು 5 years ಲೇಟರ್, 5 ವರ್ಷದ ನಂತರ ನಾನು ಸಂತೋಷ್ ನಾವು ಇಷ್ಟಪಟ್ಟು ಮದುವೆ ಆದ್ವಿ. ಆದಮೇಲೆ ನಾನು ಅದೇ ಅಮೇರಿಕಕ್ಕೆ ಶಿಫ್ಟ್ ಆದೆ. ಅಲ್ಲಿ ನಾನು ಒಂದು ಚಿಕ್ಕ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಹಣೆ ಮೇಲೊಂದು ಬೊಟ್ಟು ಇಟ್ಕೋತೀನಿ. ಅದು ಯಾಕೆ ಇಡ್ತೀನಿ ಅಂತ ನನಗೆ ತಾರ್ಕಿಕವಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಅದೇನೋ ಚಿಕ್ಕವಳಿದ್ದಾಗಿಂದ ಹಣೆ ಮೇಲೊಂದು ಬೊಟ್ಟಿದ್ರೆ ಅದು ನಾ ಬೆಳೆದ ಪರಿಸರ ಅದಕ್ಕೆ ಕಾರಣ ಇರಬಹುದೇನೋ. ನನಗೆ ಅದು ರೂಢಿ, ಅದು ಆಚರಣೆ, ಒಂದು ರೂಢಿ. ಅಲ್ಲಿ ನಾನು ಲೈಬ್ರರಿಲಿ ಕೆಲಸ ಮಾಡುವಾಗ ನನ್ನ ಸೀನಿಯರ್ ಒಬ್ಬರು ಇದ್ದರು, ಲೀಸಾ ಅಂತ. ಅವರು ಒಂದು ಸ್ವಲ್ಪ ನಾವು ಕ್ಲೋಸ್ ಆದಮೇಲೆ ಬಂದು ಕೇಳಿದ್ರು, ನೀನು ಇದು ಹಣೆ ಮೇಲೇನೋ ಇಡ್ತೀಯಲ್ಲ, ಅದು ಟ್ಯಾಟೂನಾ, ಅದು ಇದು ಏನು ಹಚ್ಚೆನಾ ಅದು ಅಂತ ಕೇಳಿದ್ರು. ನಾನು, ಇಲ್ಲ ಹಚ್ಚೆ ಅಲ್ಲ ಅದು ಅಂತ ಹೇಳಿದೆ, ಅದು ಸುಮ್ಮನೆ ಇಟ್ಕೊಳ್ಳೋದಷ್ಟೇ. ಅವರು ಅವಾಗ ಕೇಳಿದ್ರು ನನಗೆ, ಯಾಕೆ ನಿನ್ನ ಗಂಡ ಇಟ್ಕೊ ಅಂತನಾ? ನಾನು ಇಲ್ಲ ಅಂದೆ. ಹಾಗಾದರೆ ಏನೋ ಕಾರಣ ಇರಬೇಕಲ್ಲ, ನಿಮ್ಮ ಅತ್ತೆ ಮಾವ ಬೈತಾರ ಅಥವಾ ಇನ್ನೇನೋ ನಿಮ್ಮ ಒಂದು ಧಾರ್ಮಿಕವಾದ ಯಾವುದೋ ಒಂದು ಸಂಘಟನೆ ಬೈಯತ್ತ, ಏನೇನೇನೇನೋ ಕೇಳಿದ್ರು. ನಾನು, ಇಲ್ಲ ಲೀಸಾ, ಏನೂ ಕಾರಣ ಇಲ್ಲ ಅಂದೆ. ನನಗಿಷ್ಟ ಅಂತಲೇ ಇಟ್ಕೋತೀನಿ, ಅದು ನಂಗೆ ನೆನಪು ಇರಲ್ಲ, ಅದು ರೂಢಿ ಅದು ಅಂತ ಹೇಳಿದೆ. ಆಮೇಲೆ ಅವರು ಹತ್ತಿರ ಬಂದು, ಅದು ತೆಗಿಯೋಕ್ಕೆ ಬರುತ್ತಾ ಕೇಳಿದ್ರು. ನಾನು, ಅದು ಸ್ಟಿಕ್ಕರ್, ಅದು ಹಣೆ ಬೊಟ್ಟು ಸ್ಟಿಕ್ಕರ್ ಅಂತ ತೆಗೆದುಬಿಟ್ಟು ತೋರಿಸ್ದೆ. ನಾನು ಹಣೆಯ ಬೊಟ್ಟು ತೆಗೆದಾಗ ಅವ್ರು ಇಷ್ಟು ಶಾಕ್ ಆಯ್ತಂದ್ರೆ ಅವ್ರಿಗೆ. ಅವಾಗ ಅವರೊಂದು ಮಾತು ಹೇಳಿದ್ರು, ನೀನು ತೆಗಿಬಹುದು ಅನ್ನೋ ಹಾಗಿದ್ರೂ ಕೂಡ ಯಾಕೆ ಇಟ್ಕೋತೀಯಾ ಅಂತ ಕೇಳಿಬಿಟ್ರು. ನನಗೆ ಅದನ್ನು ನನಗೆ ತಾರ್ಕಿಕವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಏನೋ ಹೇಳಿದೆ, ಆದರೆ ಅವರನ್ನು ಒಪ್ಕೊಂಡಿಲ್ಲ. ಆಮೇಲೆ ಕೊನೆಗೆ ಅವರು ಅಂದ್ಬಿಟ್ಟು ಎದ್ದು ಹೋದರು. ಸೇಮ್ ನಾನು ಆಫ್ರೀನಿಗೆ ಏನು ಹೇಳಿದ್ನೋ ಅದೇ ರೀತಿಯಲ್ಲಿ ಅವ್ರು ಎದ್ದು ಹೋದರು. ನಾನು ಅವಾಗ ಅಂದ್ಕೊಂಡೆ, ಒಂದು ನೆಲದಲ್ಲಿ ಅನ್ಯ ಆಗಿರೋದಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ದೇಶ ಬಿಡಬೇಕಾಯ್ತಲ್ಲ ಅಂತ ನಾನು ಅವಾಗ ಅಂದ್ಕೊಂಡಿದ್ದೆ. ಇದು ಹೇಗಿದೆ ಅಂದರೆ, ಇವಾಗ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮನೆಯಲ್ಲಿ ನಮಗೆ ಎಷ್ಟೋ ಕಾಲ ನಮಗೆ ಪ್ರವೇಶ ಇರಲಿಲ್ಲ. ಆದರೆ ನಮ್ಮ ತಾಯಿಯ ವಯಸ್ಸಿನವರು, ನಮ್ಮ ಅಜ್ಜಿಯ ವಯಸ್ಸಿನವರು ಹೋರಾಟ ಮಾಡಿ ಈ ಮನೆ ಎಲ್ಲರಿಗೂ ಸೇರಿದ್ದು, ಇದು ಒಂದು ವರ್ಗದ, ಒಂದು ಕೋಮಿನ, ಒಂದು ಮತದ, ಒಂದು ಧರ್ಮದ ಅಥವಾ ಒಂದು ಲಿಂಗಕ್ಕೆ ಸೇರಿದವರ ಮನೆ ಅಲ್ಲ, ಇದು ನಮಗೂ ಸೇರಿದ್ದು ಅಂದ್ಬಿಟ್ಟು ಅವರು ಹೋರಾಟ ಮಾಡಿ ಆ ಮನೆಯೊಳಗೆ ಪ್ರವೇಶ ಪಡೆದರು. ನಾನು ಆ ಮನೆ ಒಳಗಡೆನೆ ಹುಟ್ಟಿದವಳು. ನನಗೆ ಹೊರಗಡೆಯ ಆ ಒಂದು ಜಗತ್ತು ಹೇಗಿತ್ತು ಅನ್ನೋದು ನಾನು ಓದಿ ತಿಳ್ಕೊಂಡಿದ್ದು ಹೊರತು, ಕೇಳಿ ತಿಳ್ಕೊಂಡಿದ್ದು ಹೊರತು ನನಗೆ ಆ ಅನುಭವ ಅದು ನನ್ನದಲ್ಲ. ಆದರೆ ಇವಾಗ ಹೇಗಾಗಿದೆ ಅಂದರೆ, ನಾವು ಈ ಮನೆ ಒಳಗಡೆ ಬಂದ ಮೇಲೆ ಆ ಮನೆ ಒಳಗಡೆ ಈಗಾಗಲೇ ಯಾರಿದ್ರಲ್ಲ ಅವ್ರ ಜೊತೆ ನಮ್ಮ ಭಾಷೆಯು ಬಾಂಧವ್ಯವೂ ಬೆಳೆದ ಮೇಲೆ ಇವಾಗ ನಮ್ಮೆಲ್ಲರಿಗೂ, ಅವರಿಗೂ ನಮಗೂ ಎಲ್ಲರಿಗೂ ಗೊತ್ತಾಗಿರೋ ಒಂದು ವಿಷಯ ಏನಂದರೆ, ಈ ಮನೆ ಸರಿ ಇಲ್ವಲ್ಲ ಅನ್ನೋ ಒಂದು ವಿಷಯ. ಈಗ ಏನು ಮಾಡೋದಾಯ್ತು ಹಾಗಾದರೆ? ಆ ಮನೆ ಸರಿ ಇಲ್ಲ ಅಂದರೆ ಕೆಡವು ಬಿಡೋದಾ? ಇಡೀ ಮನೆ ಕೆಡವು ಬಿಡೋದಾ? ಕೆಡವಿದ್ರೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಕೆಲವರಿಗೆ ಮಾತ್ರ ತಲೆಯ ಮೇಲೆ ಒಂದು ಸೂರಿಲ್ಲದಿದ್ರೂ ಕೂಡ ಬದುಕೋ ಸ್ಥೈರ್ಯ ಇರುತ್ತೆ.
ಅದು ಎಲ್ಲರಿಗಿರೋದಿಲ್ಲ. ಅದು ಸೋರೋ ಮಾಳಿಗೆ ಆಗಲಿ, ಅದು ಒಂದು ಗುಡಿಸಲೇ ಆಗಲಿ, ಏನೇ ಆಗಲಿ ತಲೆಯ ಮೇಲೊಂದು ಸೂರು ಇರಬೇಕು ಅಂತ ಇರುತ್ತೆ. ಹೀಗಾಗಿ ಇವಾಗ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಏನಂದರೆ, ನಾವು ರೆನೋವೇಷನ್ಸ್ ಅನ್ನು ಮಾಡ್ಕೋಬೇಕು. ಅಂದರೆ ಇವಾಗ ನಾವು ಮೂಲ ವಾಸ್ತುಶಿಲ್ಪವೇ ಸರಿ ಇಲ್ಲದ ಮನೆಯನ್ನು ತಗೊಂಡು ನಾವು ಊರ ಕಡೆ ಆಗುತ್ತೆ, ಊರ ಕಡೆ ನಾವು ಒಂದು 10 ವರ್ಷ ಬಿಟ್ಟು ಆ ಮನೆಗೆ ಹೋದರೆ ನಮಗೆ ಬಚ್ಚಲ ಮನೆ ಇದ್ದಲ್ಲಿ ಅವರು ಅಡುಗೆ ಮನೆ ಕಟ್ಕೊಂಡಿರ್ತಾರೆ, ಅಡುಗೆ ಮನೆ ಇದ್ದಲ್ಲಿ ಬೆಡ್ರೂಮ್ ಮಾಡಿರ್ತಾರೆ, ಬೆಡ್ರೂಮ್ ಇದ್ದಲ್ಲಿ ಉಗ್ರಾಣ, ಗುರುತೇ ಆಗಲ್ಲ ಆ ಮನೆ, ಆದರೆ ಆ ಮನೆ ಇರುತ್ತೆ. ಹೀಗಾಗಿ ಅಂದರೆ ಇಷ್ಟೆಲ್ಲ ಈ ಒಂದು ಮನೆ ಇದೆಯಲ್ಲ, ಇದಕ್ಕೆ ಅಷ್ಟೆಲ್ಲ ರೆನೋವೇಷನ್ಸ್ ಬೇಕು. ಎಂಥ ರೆನೋವೇಷನ್ಸ್ ಅಂದರೆ ಇದು ಆ ಮನೆಯೇ ಅಲ್ವಲ್ಲ ಅಂತ ಅನಿಸೋ ಒಂದು ರೆನೋವೇಷನ್ಸ್ ಬೇಕು ಅನಿಸುತ್ತೆ. ಅಂದರೆ ಯಾರ ಮೇಲೂ ಕಂಪ್ಲೇಂಟ್ ಮಾಡೋದಲ್ಲ, ಯಾಕಂದರೆ ಎಲ್ಲರೂ ನಾವು ಯಾರು ಆ ಮನೇಲಿ ಮೊದಲೇ ಇದ್ದವರು ಮತ್ತು ನಂತರ ಪ್ರವೇಶ ಪಡೆದವ್ರು ಇದ್ದೀವಲ್ಲ, ಎಲ್ಲರೂ ನಾವು ಒಂಥರ ಸಂತ್ರಸ್ತರೆ, ಎಲ್ಲರೂ ದುಃಖಿತರೆ. ಹೀಗಾಗಿ ವಿ ಆರ್ ಆಲ್ ಇನ್ ದಿಸ್ ಟುಗೆದರ್ ಅನ್ನೋದು ನಮ್ಮೆಲ್ಲರಿಗೂ ನೆನಪಲ್ಲಿ ಇರಬೇಕೇನೋ. ಹೀಗಾಗಿ ಒಬ್ಬರಿಗೊಬ್ಬರು ಆಸರೆ ಆಗ್ತಾನೆ ಈ ಒಂದು ರೆನೋವೇಷನ್ಸನ್ನು ಮಾಡ್ಕೊಳ್ಳೋ ಅಗತ್ಯ ಇದೆ ಅಂತ ಅನಿಸುತ್ತೆ. ನಾನು ಚಿಕ್ಕವಳು, ದೊಡ್ಡವ್ರ ಮುಂದೆ ಈ ಥರ ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ, ಆದರೆ ಸಾರಿ, ಹೇಳಲೇಬೇಕಾಗಿತ್ತು. ಆಮೇಲೆ ಇನ್ನೂ ಒಂದು ಇದನ್ನು ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನಾನು ಇತ್ತೀಚೆಗೊಂದು ಕಾದಂಬರಿ ಬರೆದು ಬಿಟ್ಟು ಬಂದೆ. ನಾನು ಅದು ತುಂಬ ಫ್ರೆಶ್ ಆಗಿದೆ. ಆದರೆ ಫಸ್ಟ್ ಸೆಟ್ ಆಫ್ ಫೀಡ್ಬ್ಯಾಕಿಗೆ ನಾನು ಕಳಿಸಿದ್ದೆ. ಅವರು ಮೊದಲ ಪಾಯಿಂಟ್ ಏನು ಅಂದರೆ, ಆ ಕಾದಂಬರಿ ಓದೋರು ಕೇಳಿದ್ದು, ಅಲ್ಲ ನೀನು ಗಂಡ ಏನು ಅಂದ್ಕೊಳ್ಳೋವೇನಮ್ಮ ಅನ್ನೋದು ಮೊದಲನೇ ರಿವ್ಯೂ. ನನ್ನ ಗಂಡ ಇಲ್ಲೇ ಇದ್ದಾನೆ. ನಾವಂದರೆ ಅದು ನಮ್ಮದು ಏನು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅದು ನಮ್ಮ ಪರ್ಸ್ನಲ್ ವಿಷಯ. ನಾವು ಯಾವಾಗಲೂ ನನ್ನ ಮೊದಲ ಅಕ್ಷರದಿಂದ ಇವಾಗಿನ ಅಕ್ಷರ ತನಕ ನಾವೆಲ್ಲ ಓದ್ತೀವಿ, ಜೊತೆಗೆ ಓದ್ತೀವಿ, ನಾವು ಮಾತಾಡ್ತೀವಿ. ಏನೋ ಒಂದು ಅದನ್ನು ಇನ್ನಿಷ್ಟು ಶಾರ್ಪ್ ಮಾಡೋದಕ್ಕೆ ಒಂದು ಸಜೆಷನ್ಸ್ ಕೊಡ್ತಾರೆ. ನಾನು ಅದು ಸರಿ ಅನಿಸಿದ್ರೆ ಅದನ್ನು ನಾನು ಅಡ್ಯಾಪ್ಟ್ ಮಾಡ್ಕೋತೀನಿ. ಅದು ಸರಿ, ಅದಲ್ಲ ಪಾಯಿಂಟ್ ಏನಂದರೆ, ನಾವು ಒಬ್ಬ ಯಾವುದೇ ಮ್ಯಾನ್ ರೈಟರ್ಸ್ಗೆ, ಅಂದರೆ ಒಬ್ಬ ಗಂಡು ಬರಹಗಾರರಿಗೆ ಈ ಪ್ರಶ್ನೆ ಕೇಳೋದಿಲ್ಲ. ಅಂದರೆ ಇವಾಗ ಯಾವುದೇ ಒಬ್ಬರು ಶಾಂತಿನಾಥ್ ದೇಸಾಯಿ ಅವ್ರಿಗೆ ಯಾರೋ ಹೋಗ್ಬಿಟ್ಟು ನಿಮ್ಮ ಹೆಂಡತಿಯನ್ನು ಅನ್ಕೊಳ್ಳಲ್ವೇನ್ರಿ ಅಂತ ಕೇಳಿರಲ್ಲ. ಯಾಕಂದರೆ ನಮಗೆ ಒಂದು ವಿಷಯ ಸ್ಪಷ್ಟ ಇರುತ್ತೆ. ಆಯ್ಕೆ ಅನ್ನೋದು ಬಂದಾಗ ಅವರು ಹೆಂಡತಿನ ಬಿಡ್ತಾರೆ ಹೊರತು ಬರವಣಿಗೆನ ಬಿಡಲ್ಲ ಅನ್ನೋದು ನಮಗೆ, ನಾನು ಜರ್ನಲಿಸ್ಟಾಗಿ ನನಗೆ ಕೂಡ ಆ ಪ್ರಶ್ನೆ ಹುಟ್ಟೋದಿಲ್ಲ. ಆದರೆ ಅದೇ ಪ್ರಮೇಯವನ್ನು, ಅದೇ ಸಿದ್ಧಾಂತವನ್ನು ಒಂದು ಹೆಣ್ಣಿಗೆ ಅನ್ವಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ, ಮೇ ಬಿ ದೇರ್ ಇಸ್ ಸಮಥಿಂಗ್ ಫಂಡಮೆಂಟಲಿ ರಾಂಗ್ ಇನ್ ವಾಟ್ ವಿ ಥಿಂಕ್ ಆ್ಯಂಡ್ ಹೌ ವಿ ಪರ್ಸೀವ್ ಥಿಂಗ್ಸ್ ಅಂತ ಅನಿಸುತ್ತೆ. ಅಂದರೆ ಮೂಲಭೂತವಾದ ನೆಲೆಯಲ್ಲೇ ಏನೋ ಒಂದು ದೋಷ ಇದೆ ಅಂತ ಅನಿಸುತ್ತೆ. ಆಮೇಲೆ ಇವಾಗ ಬರವಣಿಗೆಯ ಬಗ್ಗೆ ನಾವು ಲಾಜಿಕಲ್ ರೀಸ್ನಿಂಗಲ್ಲಿ, ತಾರ್ಕಿಕ ಅವಲೋಕನದಲ್ಲಿ 2 ಮೆಥಡ್ಗಳನ್ನು ನಾವೆಲ್ಲರೂ ಸ್ಕೂಲಲ್ಲಿ ಓದಿರ್ತೀವಿ. ಅದನ್ನು ಇಂಡಕ್ಟಿವ್ ಮೆಥಡ್ ಒಂದು, ಡಿಡಕ್ಟಿವ್ ಮೆಥಡ್ ಒಂದು. ಅಂದರೆ ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಅಂತ. ಅಂದರೆ ಇಂಡಕ್ಟಿವ್ ಮೆಥಡ್ ಅಂದರೆ ಉದಾಹರಣೆಯನ್ನು ಕೊಡ್ತಾನೆ ನಿಯಮದ ಕಡೆಗೆ ಹೋಗೋದು. ಡಿಡಕ್ಟಿವ್ ಮೆಥಡ್ ಅಂದರೆ ನಿಯಮದಿಂದ ಶುರು ಮಾಡಿ ಉದಾಹರಣೆಗಳನ್ನು ಕೊಡೋದು. ಆದರೆ ಬರವಣಿಗೆಗೆ ಇದನ್ನು ಅಳವಡಿಸಿ ಹೇಳಬೇಕಂದ್ರೆ, ಬರವಣಿಗೆ ಒಂದೇ ಕಾಲಕ್ಕೆ ಅದು ಇಂಡಕ್ಟಿವ್ ಕೂಡ ಹೌದು, ಅದು ಡಿಡಕ್ಟಿವ್ ಕೂಡ ಹೌದು, ಅದು ಅನುಗಮನವೂ ಹೌದು, ನಿಗಮನವೂ ಹೌದು. ಯಾಕೆ ಅಂದರೆ, ಇವಾಗ ಅನುಭವ ದ್ರವ್ಯವೇ ಬರವಣಿಗೆಯ ಜೀವಾಳ ಅಂತ ನಾವು ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರೆ ಬರಿಬಹುದು, ನಮಗೆ ಗೊತ್ತಿರೋದನ್ನೆಲ್ಲ ಬರಿಬಹುದು. ಆದರೆ ಇವಾಗ ನನಗೆ 35 ವರ್ಷ, ನಾನು ಕಂಡುಕೊಂಡ ಜಗತ್ತು ತುಂಬ ಚಿಕ್ಕದು, ನನ್ನ ಅನುಭವ ದ್ರವ್ಯ ತುಂಬ ಚಿಕ್ಕದು. ಹೀಗಾಗಿ ನನಗೆ ಗೊತ್ತಿರೋದನ್ನೇ ಬರಿತಾ ಕೂತ್ಕೊಳ್ಳೋಕ್ಕಿಂತ, ಅಂದರೆ ಡಿಡಕ್ಟಿವ್ ಮೆಥಡನ್ನು ಕೂಡ ಮೊರೆ ಹೋಗಬೇಕಾಗತ್ತೆ ನಾವು. ಅದು ಹೇಗಿರುತ್ತೆ ಅಂದರೆ, ಲಂಕೇಶ್ ಅವರು ಒಂದು ನಾಟಕದಲ್ಲಿ ಹೇಳ್ತಾರೆ ಅದನ್ನು. ಒಂದು ಕಾಲದಲ್ಲಿ 4 ಬೀಗದ ಕೈ ಇಟ್ಕೊಂಡು ಇಡೀ ಮೈಸೂರಿನ ಎಲ್ಲ ಪೆಟ್ಟಿಗೆಗಳನ್ನು ತೆಗಿಬೋದಿತ್ತಂತೆ. ಅಂದರೆ ಬದುಕಿನ ಒಂದು ಸತ್ಯಗಳಿರುತ್ತವಲ್ಲ, ಅದು ಕೆಲವಿರುತ್ತೆ, ಅದನ್ನು ಹುಡುಕೋದೇ ನಮ್ಮ ಪ್ರಯಾಣ ಆಗಿರಬೇಕೇನೋ ಅನ್ನೋದು ಕೂಡ ಅನಿಸುತ್ತೆ. ಆಮೇಲೆ ಈ ಬದುಕಿನ ಸತ್ಯಾಸತ್ಯತೆಗಳ ವಿಮರ್ಶೆ ಇದೆಯಲ್ಲ, ಇದು ಸರಳ ರೇಖಾತ್ಮಕವಾದದಲ್ಲ. ಅಂದರೆ ಈ ಬದುಕಿನ ಸಂಕೀರ್ಣತೆಗಳಿದೆಯಲ್ಲ, ಅಂದರೆ ಅನ್ಸೆಡ್, ಹೇಳದೇ ಇರೋದೇ ಹೆಚ್ಚಿರುತ್ತೆ, ಹೇಳದೇ ಇರೋ ನುವಾನ್ಸಸ್, ಅಂದರೆ ಈ ಸೂಕ್ಷ್ಮ ಸಂಗತಿಗಳೇ ಹೆಚ್ಚಿರುತ್ತೆ. ಇದರಲ್ಲೇ ಅನ್ಯ ಕೂಡ ಒಂದು ಅಂತ ಅನಿಸುತ್ತೆ. ನನಗೆ ಅತಿ ದೊಡ್ಡ ಭಯ ಅಂದರೆ ಏನು ಅಂದರೆ,
ಅಮೇರಿಕಾದಲ್ಲಿ ನೆಲೆಸಿರೋ ಭಾರತೀಯ ಸಂಜಾತನೊಬ್ಬ ಅಥವಾ ಸಂಜಾತೆಯೊಬ್ಬಳು ಏನೋ ಒಂದು ದೊಡ್ಡ ಅಪರಾಧವನ್ನು ಎಲ್ಲಿ ಮಾಡಿಬಿಡ್ತಾರೋ ಅನ್ನೋದು ನನಗೆ ತುಂಬ ದೊಡ್ಡ ಭಯ ಅದು. ಯಾಕಂದರೆ ನನ್ನದೊಂದು ಪುಟ್ಟ ಜಗತ್ತಿದೆ, ನಾನು ಹೀಗೆ ಬರೀತೀನಿ, ಓದ್ತೀನಿ, ನನ್ನ ಇವರು ಸಂತೋಷ್ ರಿಸರ್ಚ್ ಮಾಡ್ತಾನೆ, ನನ್ನ ಮಗು ಸ್ಕೂಲ್ಗೆ ಹೋಗುತ್ತೆ. ಆದರೆ ನನ್ನ ಥರ ಕಾಣುವ ನನ್ನ ಬಣ್ಣದ ಒಬ್ಬ ವ್ಯಕ್ತಿ ಏನೋ ಒಂದು ಅಪರಾಧ ಮಾಡಿಬಿಟ್ರೆ ನನ್ನ ಈ ಪುಟ್ಟ ಜಗತ್ತು ಬುಡಮೇಲಾಗ್ಬಿಡತ್ತಲ್ಲ ಅನ್ನೋದು ನನಗೆ ಆ ಭಯ ಯಾವಾಗಲೂ ಕಾಡುತ್ತೆ. ಯಾಕಂದರೆ ಅದು ನನ್ನ ಕೈಯಲ್ಲಿಲ್ಲ. ಆದರೆ ಆ ಒಂದು ದುಗುಡ ಅಂತ ಅನಿಸುತ್ತೆ. ಆಮೇಲೆ ಕೊನೆಯದಾಗಿ ನಾನು ಈ ಅನ್ಸೆಡ್ ಅನ್ನೋದ್ರ ಬಗ್ಗೆ 2 ಪ್ರಸಂಗಗಳನ್ನು ಹಂಚಿಕೊಂಡು ಮಾತು ಮುಗಿಸ್ತೀನಿ. ಗಿರೀಶ್ ಕಾರ್ನಾಡ್ ಅವರು ಫ್ಲವರ್ಸ್ ಅನ್ನೋ ಒಂದು ರೂಪಕದಲ್ಲಿ ಒಂದು ಮಾತು ಹೇಳ್ತಾರೆ, ಆಳುವವರಿಗೆ ಬುದ್ಧಿ ಯಾರು ಹೇಳಬೇಕು ಅಂತ. ಅಂದರೆ ಇವಾಗ ನಮ್ಮ ಬರವಣಿಗೆಯ ಭಾಷೆ ಇದೆಯಲ್ಲ, ಇದು ಸೂಚ್ಯದ ಭಾಷೆ. ಇದು ಸೂಚ್ಯವೇ ಈ ಕಾಲದ ಜೀವಾಳ ಆಗಿರಬಹುದು, ಅಥವಾ ಬರವಣಿಗೆಯ ಒಂದು ಮೂಲ ದ್ರವ್ಯವೇ ಸೂಚ್ಯ. ಆದರೆ ಇವಾಗ ನಾವು ಎಲ್ಲರೂ ರಾಜಕಾರಣಿಗಳ ಭಾಷೆಯನ್ನು ನಾವು ನಮ್ಮದಾಗಿಸ್ಕೋತಾ ಇದ್ದೀವಿ. ಅಂದರೆ ರಾಜಕಾರಣದ ಭಾಷೆ ಖಂಡಿತವಾಗಿ ಅದು ಸೂಚ್ಯದ ಭಾಷೆನೇ, ಆದರೆ ರಾಜಕಾರಣಿಗಳ ಭಾಷೆ ಇದೆಯಲ್ಲ, ನಾವು ದಿನಪತ್ರಿಕೆ ತೆಗೆದ್ರೆ ಗೊತ್ತಾಗುತ್ತೆ ಅವ್ರ ಭಾಷೆ ಎಂಥದ್ದು ಅಂತ. ಅವ್ರ ಭಾಷೆಯೇ ವಾಚ್ಯದ ಭಾಷೆ. ಮತ್ತು ನಾವೆಲ್ಲರೂ ನಾವು ಕಮ್ಯುನಿಕೇಟ್ ಮಾಡೋದು ಈ ಕಾಲದ ಹೊಸ ಭಾಷೆ ಆಗಿಬಿಟ್ಟಿದೆ ವಾಚ್ಯ ಅನ್ನೋದು. ಫೇಸ್ಬುಕ್ಕಲ್ಲಿ ನಾವು ಮಾಡೋದೆಲ್ಲನೂ ಅದು ವಾಚ್ಯದ ಭಾಷೆ, ಅದರಿಂದ ಏನು ಮುಂದೆ ಹೋಗಲ್ಲ. ಆದರೆ ಆ ಕ್ಷಣದ ತೃಪ್ತಿ ಸಿಗತ್ತೆ, ಆ ಕ್ಷಣದ ಗದ್ದಲ ಇರುತ್ತೆ. ಅಂದರೆ ಯಾವುದೂ ವರ್ಕ್ ಆಗದೆ ಇರೋ ಕಾರಣಕ್ಕೆ, ಯಾವುದೂ ಕೆಲಸ ಮಾಡದೇ ಇರೋ ಕಾಲಕ್ಕೆ ಬಹುಶಃ ದಂಡಂ ದಶಗುಣಂ ಅನ್ನೋ ಥರ ವಾಚ್ಯವೇ ನಮ್ಮ ಭಾಷೆ ಆಗಬೇಕೇನೋ. ಆದರೆ ಅದಿಲ್ಲದಿದ್ದರೆ ಮೊದಲ ಮೆಟ್ಟಲೆಲ್ಲ ಸೂಚ್ಯವೇ ಆಗಿದ್ದರೆ ಒಳ್ಳೇದನ್ಸುತ್ತೆ. ಅಂದರೆ ಇವಾಗ ಜಗತ್ತಿನ ಎಲ್ಲ ಕಡೆಗೂ ನಾವು ರಾಜಕೀಯವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ ಪಲ್ಲಟಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ಅದನ್ನೆಲ್ಲ ಅವಲೋಕಿಸಿದರೆ ನಾವು ಆ ರಾಜಕಾರಣಿಗಳ ಭಾಷೆಯನ್ನು ನಮ್ಮದಾಗಿಸಿಕೊಂಡಿದ್ದೇ ಈ ಎಲ್ಲದರ ಮೂಲ ಬಿರುಕೇನೋ ಅಂತ ಕೂಡ ಅನಿಸುತ್ತೆ. ಆಮೇಲೆ ಈ ಅನ್ಸೆಡ್ ಇದೆಯಲ್ಲ, ಅದು ಅಫ್ರೀನ್ ಬುರ್ಕಾದ ಭಾಷೆಯೂ ಹೌದು, ನನ್ನ ಹಣೆಯ ಬೊಟ್ಟಿನ ಭಾಷೆಯೂ ಹೌದು, ಹಾಗೆ ನನ್ನ ಅಜ್ಜಿಯ ಕಣ್ಣೀರಿನ ಭಾಷೆಯೂ ಕೂಡ ಸೂಚ್ಯವೇ. ಯಾಕಂದರೆ ಅವರು ಯಾವುದಾವುದೋ ಕಾಲದಲ್ಲಿ ಹರಿದ ಕಣ್ಣೀರನ್ನು ನಾನು ಇವತ್ತಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಲ್ಲ. ಹೀಗಾಗಿ ಸೂಚ್ಯ ಅನ್ನೋದು ಅದು ಇಟ್ಸ್ ಹಿಯರ್ ಟು ಸ್ಟೇ ಅಂತ ಅನಿಸ್ತತ್ತೆ. ಇಷ್ಟು ಹೇಳಿ ನನ್ನನ್ನು ಇಷ್ಟೆಲ್ಲ ಪ್ರೀತಿಯನ್ನು ಕೊಟ್ಟ ರಾಘವೇಂದ್ರ ಪಾಟೀಲ್ ಸಾಹಿತ್ಯ ವೇದಿಕೆಗೂ, ರಾಘವೇಂದ್ರ ಪಾಟೀಲ್ ಸರ್ಗೂ, ಸಿದ್ಲಿಂಗಪಟ್ಟಣ ಶೆಟ್ಟಿ ಸರ್ಗೂ, ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ, ಬಡಗಾರ್ ಸರ್ಗೂ, ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ಗೂ, ಲಿಂಗರಾಜ್ ಅಂಗಡಿ ಸರ್, ಮತ್ತು ವಿಕಾಸ್ ಹೊಸಮನಿಯವರು, ಮತ್ತು ನೀವೆಲ್ಲರೂ ಇಲ್ಲಿರೋರಿಗೆ, ಹೇಮಾ ಮ್ಯಾಮ್, ಎಲ್ಲರೂ ಥ್ಯಾಂಕ್ಸ್ ಫಾರ್ ಕಮಿಂಗ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ಕಾರ.